ಇದು ನಮ್ಮ ಮೈಸೂರಿನ ಸತ್ಯನಾರಾಯಣ ದೇವಸ್ಥಾನ, ದೇವರಾಜ ರಸ್ತೆ ಬಳಿ ಇರುವಂಥದ್ದು. ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನ ಕುರಿತು ಇಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿಯನ್ನು ದಯಪಾಲಿಸಲಿ. ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಈಗಾಗಲೇ 11 ವರ್ಷದಲ್ಲಿ ಒಂದು ಸಂಪೂರ್ಣವಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ. ಬರೋ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರ ಅಭಿವೃದ್ಧಿ ಆಗಲಿ ಮತ್ತು ದೇಶ ಹಿತಕ್ಕಾಗಿ ಸದಾ ಅವರ ಕೆಲಸ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್, ಈಗ ಮೂಲ ವಿಚಾರದಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಅರೆಸ್ಟ್ ಆಗಿದೆ ಸರ್. ಒಂದು ಕಡೆ ರಾಜ್ಯ ಸರ್ಕಾರ ಹೇಳುವಾಗ ಅಕ್ರಮನೇ ಆಗಿಲ್ಲ, ಏನೂ ಆಗಿಲ್ಲ, ಈಗ ಬಂಧನ ಆಗಿರುವಂಥದ್ದು ಸರ್. ಕಾನೂನು ಪ್ರಕ್ರಿಯೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಅದರ ಮೇರೆಗೆ ಏನೇನು ಕ್ರಮ ತಗೋಬೇಕಾಗಿದೆ ಅದು ಆಗ್ತಾ ಇದೆ. ಇದು ತಾರ್ಕಿಕ ಅಂತ್ಯವರೆಗೂ ನಮ್ಮ ಹೋರಾಟನೂ ಕೂಡ ಇರುತ್ತೆ, ನಾವು ಮುಂದುವರಿತೀವಿ. ಸರ್, ಈಗ ಅಂದರೆ ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೊರಟಿದೆ. ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದ್ದೀವಿ. ಈಗಾಗಲೇ ಅದು ನೋಡಿ, ಎಲ್ಲ ಒಂದು ST ಅಥವಾ SC ಇದು ಸಮುದಾಯಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು. ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ಆ ಹಕ್ಕಿರೋದು ಒಂದು ಆರ್ಟಿಕಲ್ 341, ಆರ್ಟಿಕಲ್ 342 ಅಲ್ಲಿ ಮಾನದಂಡ ಇದೆ. ಆ ಮಾನದಂಡ ಮೇರೆಗೆ ಅದು ಕೇಂದ್ರ ಸರ್ಕಾರ ಅಥವಾ ಸೂಕ್ತ ಏನೋ ಸರ್ಕಾರಗಳಿರ್ಬೋದು ಅದನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದು ಮುಂದೆ ಏನಾಗಿದೆ ತೀರ್ಮಾನ ಮಾಡ್ಕೊಂಡು ನೋಡೋಣ. ಏನು ಈಗ ಹೊಸ ಜಾತಿಗಳನ್ನ ಸೇರಿಸುವಂತ ಕೆಲಸ ಆಗ್ತಾ ಇದೆ. ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಅದು ಬೇರೆ, ಇದಕ್ಕೂ ಸಂಬಂಧ ಇದೆ. ಎಷ್ಟರ ಮಟ್ಟಿಗೆ ಸರಿ ಅಂತ ಲಿಂಗಾಯತ ಕ್ರಿಶ್ಚಿಯನ್ ಒಂದು ರೀತಿ ಕೃತಕ ಜಾತಿಗಳು ಸೇರಿಸುವಂಥದ್ದು ಕೆಲಸ ಈ ಒಂದು ಜಾತಿ ಗಣತಿಯಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ನಿನ್ನೆ ಸಾಮಾಜಿಕ ನ್ಯಾಯ ವೇದಿಕೆ ಒಂದು ಮೂಲಕ ಭಾಳ ದೊಡ್ಡ ಚರ್ಚೆ ಆಯಿತು. ದುಂಡು ಮೇಜಿನ ಸಭೆಯಲ್ಲ, ನಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು. ಎಲ್ಲರೂ ಕೂಡ ಒಂದೇ ಧ್ವನಿ ಎತ್ತಿದ್ದು, ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವರು ಕೈ ಬಿಡಬೇಕಾಗಿದೆ ಮತ್ತು ಈ ಸಬ್ಕಾಸ್ಟ್ಗಳಂತೂ ತೆಗಿಲೇಬೇಕು ಅಂತ ನಾವು ಆಗ್ರಹಿಸಿದ್ವಿ. ಮಾನ್ಯ ರಾಜ್ಯಪಾಲರಿಗೂ ಹೋಗಿ ಭೇಟಿಯಾಗಿ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ.